ರಾಜ್ಯದ ಹೋಟೆಲ್ಗಳ ಮೇಲೆ ಯುದ್ಧದ ಪರಿಣಾಮ ಯಾವ ರೀತಿ ಬೀರಿದೆ ಅಂತಂದ್ರೆ ಮೆನುಗಳನ್ನ ಅನಿವಾರ್ಯವಾಗಿ ಕಟ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದಿನ ಓಪನ್ ಮಾಡೋದು, ಮಾರನೇ ದಿನ ಕ್ಲೋಸ್ ಮಾಡೋದು, ಮತ್ತೆ ಅದರ ಮಾರನೇ ದಿನ ಓಪನ್ ಮಾಡೋದು. ಆಲ್ಟರ್ನೇಟಿವ್ ಡೇಸ್ ಹೋಟೆಲ್ಗಳನ್ನ ಓಪನ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಇನ್ನ ಕೆಲವು ಹೋಟೆಲ್ಗಳಲ್ಲಿ ಮೆನುಗೆ ಕತ್ತರಿ. ದಾವಣಗೆರೆಯ ನಾನ್ ವೆಜ್ ಹೋಟೆಲ್ಗಳಲ್ಲಿ ಮೆನು ಕಡಿತ ಮಾಡಿದ್ದಾರೆ. ನಾಯ್ಡು ಹೋಟೆಲ್ನಲ್ಲಿ ಬೋಟಿ, ತಲೆಮಠಾನ್, ಪಾನ್ ಅಲ್ಲಿ ಸಿಗೋದು ಚಿಕನ್, ರೈಸ್, ಮುದ್ದೆ ನೀಡ್ತಾ ಇದ್ದಾರೆ ಮಾಲೀಕರು. ಪ್ರತಿಷ್ಠಿತ ಆದ್ಯ ನಾಯ್ಡು ಹೋಟೆಲ್ನ ಮೆನುವಿನಲ್ಲಿ ಬದಲಾವಣೆ ಮಾಡಿದ್ದಾರೆ. ಒಂದಿನ ಬಿಟ್ಟು ಒಂದಿನ ಹೋಟೆಲ್ನ ಓಪನ್ ಮಾಡುವಂತಹ ಪರಿಸ್ಥಿತಿ ಕೂಡ ಇದೆ. ಇನ್ನು ಮಿಡ್ಲ್ ಈಸ್ಟ್ ವಾರ್ ಎಫೆಕ್ಟ್ ದಿನ ದಿನಕ್ಕೂ ಇಡೀ ದೇಶಾದ್ಯಂತ ಸಾಕಷ್ಟು ಸಮಸ್ಯೆಗಳನ್ನ ಹುಟ್ಟಾಕುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ ಬಹುತೇಕ ನಾನ್ ವೆಜ್ ಹೋಟೆಲ್ಗಳಿಗೆ ಈಗ ಸಂಕಷ್ಟ ಎದುರಾಗಿರುತ್ತದೆ. ಯಾಕಂದ್ರೆ ಬೆಣ್ಣೆ ದೋಸೆ ಎಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ, ಅದೇ ರೀತಿ ದಾವಣಗೆರೆಯಲ್ಲಿ ನಾನ್ ವೆಜ್ ಸಹ ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿದೆ. ಅದರಲ್ಲಿ ಪ್ರಮುಖವಾಗಿ ತಲೆ ಮಟನ್ ಮತ್ತು ಬೋಟಿಗೆ ಸಾಕಷ್ಟು ಹೆಸರುವಾಸಿಯಾಗಿರುತ್ತದೆ. ಅದರಲ್ಲೂ ಸಹ ವಿಶೇಷವಾಗಿ ಆದ್ಯ ನಾಯ್ಡು ಹೋಟೆಲ್ ನಲ್ಲಿ ಸಿಗುವಂತಹ ಆ ರುಚಿಕರವಂತಹ ತಲೆ ಮಟನ್ ಮತ್ತು ಬೋಟಿಯನ್ನ ಈಗ ಅವರು ಏನು ಆ ಮೆನುವಿನಿಂದ ಕಟ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಯಾಕಂತಂದ್ರೆ ಇಡೀ ದೇಶಾದ್ಯಂತ ಒಂದು ಗ್ಯಾಸ್ ಎಫೆಕ್ಟ್ ಇರೋದ್ರಿಂದ ಗ್ಯಾಸ್ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯ ಆಗ್ತಿರೋ ಹಿನ್ನೆಲೆಯಲ್ಲಿ ಸಮರ್ಪಕ ಗ್ಯಾಸ್ ಸಿಗ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಈಗಾಗಲೇ ಒಂದು ಬಂದ್ ಮಾಡುತ್ತದೆ. ನಾನೀಗ ದಾವಣಗೆರೆಯಲ್ಲಿರುವಂತಹ ಪ್ರತಿಷ್ಠಿತ ಆದ್ಯ ನಾಯ್ಡು ಹೋಟೆಲ್ ಇರುವಂತದ್ದು. ಪ್ರಮುಖವಾಗಿ ದಾವಣಗೆರೆಯಲ್ಲಿ ಏನು ನಾಯ್ಡು ಸ್ಟೈಲ್ ನಲ್ಲಿ ಸಿಗುವಂತಹ ಊಟ ಎರಡೇ ಹೋಟೆಲ್ಗಳಿರುವಂತದ್ದು. ಅದರಲ್ಲಿ ಒಂದು ಆದ್ಯ ನಾಯ್ಡು ಹೋಟೆಲ್ ಇಲ್ಲಿ ಪ್ರತಿದಿನ ಸಾವಿರಾರು ಗ್ರಾಹಕರು ಬರ್ತಾರೆ. ಯಾಕಂದ್ರೆ ನಾಯ್ಡು ಸ್ಟೈಲ್ ನಲ್ಲಿ ವಿಶೇಷವಂತ ಬಹು ರುಚಿಕರವಾದಂತಹ ಒಂದು ಊಟ ಇಲ್ಲಿ ಸಿಗುತ್ತೆ. ಆದ್ರೆ ಕಳೆದ ಒಂದು 4-5 ದಿನಗಳಿಂದ ಗ್ಯಾಸ್ ವ್ಯತ್ಯಯ ಹಿನ್ನೆಲೆಯಲ್ಲಿ ಅವರಿಗೆ ಸಾಕಷ್ಟು ಒಂದು ಸಮಸ್ಯೆ ಎದುರಾಗಿ ಈಗ ಕೇವಲ ಏನು ಮಟನ್ ಮಸಾಲಾ ಮತ್ತು ಚಿಕನ್ ಮಸಾಲಾ ಸೇರಿದಂತೆ ಮುದ್ದೆ, ರೈಸ್ ಅನ್ನ ಸಹ ಏನು ಆ ಮೆನುನಲ್ಲಿ ಸೇರಿಸಿಕೊಂಡು ಅಷ್ಟೇ ಆ ಗ್ರಾಹಕರಿಗೆ ನೀಡುವಂತ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ತಲೆ ಮಟನ್ ಮತ್ತು ಬೋಟಿಯನ್ನ ಈಗ ಮಾಡೋದನ್ನ ಬಂದ್ ಮಾಡಿದ್ರೆ, ಮೆನುನಿಂದ ಅದನ್ನ ಸದ್ಯಕ್ಕೆ ಕೈ ಬಿಟ್ಟಿದ್ರೆ. ಯಾಕಂತಂದ್ರೆ ಅದಕ್ಕೆ ಸಾಕಷ್ಟು ಗ್ಯಾಸ್ ಬೇಕಾಗುತ್ತೆ. ಸಾಕಷ್ಟು ಒಂದು ಗ್ಯಾಸಿನ ಬಳಕೆ ಆಗುವ ಹಿನ್ನೆಲೆಯಲ್ಲಿ ಅದನ್ನ ಕೈ ಬಿಟ್ಟು ಇರುವಷ್ಟು ಗ್ಯಾಸ್ ಅನ್ನ ಸಮರ್ಪಕವಾಗಿ ಎಷ್ಟು ದಿನ ಬರುತ್ತೋ ಅಷ್ಟು ದಿನ ನಾವು ಮುಂದೆ ತೆಗೆದುಕೊಂಡು ಹೋಗಬೇಕು. ಬರುವಂತ ಗ್ರಾಹಕರಿಗೆ ಒಂದು ಸೇವೆಯನ್ನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಉಳಿಸಿಕೊಳ್ಳುವಂತ ಕೆಲಸ ಮಾಡಿದ್ರೆ. ಪ್ರಮುಖವಾಗಿ ನಿನ್ನೆ ಶನಿವಾರ ಗ್ಯಾಸ್ ಇಲ್ಲ ಸಮಸ್ಯೆಯಲ್ಲಿ ಅಷ್ಟೊಂದು ಗ್ರಾಹಕರಿಲ್ಲ ನಿಟ್ಟಿನಲ್ಲಿ ನಿನ್ನೆ ಹೋಟೆಲ್ ಬಂದ್ ಸಹ ಆಯ್ತು. ಆದ್ರೆ ಇವತ್ತು ರವಿವಾರ ಆಗಿರೋದ್ರಿಂದ ಸಾಕಷ್ಟು ಜನ ಊಟಕ್ಕೆ ಬರ್ತಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಸಮಸ್ಯೆ ಆಗಬಾರ್ದು, ಅವರಿಗೆ ನಿರಾಶೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ರವಿವಾರ ದಿನ ಇರುವಷ್ಟು ಗ್ಯಾಸ್ ನಲ್ಲಿ ಇರುವಷ್ಟು ಸೇವೆಯನ್ನ ಅವರು ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಅದೇ ಹೋಟೆಲ್ನ ಮಾಲೀಕರಾಗಿರುವಂತವ್ರು ನಮ್ಮ ಜೊತೆಗಿದ್ರೆ ಅವ್ರು ನಾನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೇನೆ. ಮೇಡಮ್, ಗ್ಯಾಸ್ ಎಫೆಕ್ಟ್ ನಿಂದ ತಾವು ಈಗ ಸಾಕಷ್ಟು ಮೆನುವಿನಲ್ಲಿ ಕಡಿತಗೊಳಿಸಿದ್ರಂತೆ. ಆದ್ರೆ ಪ್ರಮುಖವಾಗಿ ತಮ್ಮ ಹೋಟೆಲ್ಗೆ ಸಾಕಷ್ಟು ಅದೇ ಅಂದ್ರೆ ಈಗ ತಲೆ ಮಟನ್ ಇರ್ಬೋದು, ಬೋಟ್ ಇರ್ಬೋದು, ಅದನ್ನ ತಿನ್ನೋಕಂತ ಸಾಕಷ್ಟು ಜನ ಬರ್ತಾರೆ. ಏನ್ ಹೇಳ್ತಿದಾರೆ ಗ್ರಾಹಕರು, ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ? ಈಗ ನಮ್ದೊಂದೇ ಸಮಸ್ಯೆ ಅಲ್ಲ, ಈಗ ಆಲ್ ಓವರ್ ಇಂಡಿಯಾಗೂ ಆಗಿರೋ ಸಮಸ್ಯೆ ಆಗಿರೋದ್ರಿಂದ ಈಗ ಯಾವ್ದೇ ಎಷ್ಟು ಮೇನ್ ಬೇಕೋ ಹೋಟ್ಲು ಬಂದ್ ಮಾಡಕ್ ಆಗ್ತಾ ಇಲ್ಲ ಇವಾಗ. ಹಂಗಾಗಿ ನಾವು ಒಂದು 10 ಐಟಮ್ ಮಾಡಿದಾಗ ಒಂದು 5 ಐಟಮ್ನ ಕಡಿಮೆ ಮಾಡಿ ಇನ್ನೊಂದು 5 ಐಟಮ್ನ ಮಾಡ್ಕೊಳ್ತಾ ಇದೀವಿ. ಈಗ ಅದ್ರ ಮೇಲೆ ಆಧಾರವಾಗಿ ಇರೋದ್ರಿಂದ ನಾವು ಈಗ ಫುಲ್ ಬಂದು ಮಾಡಕ್ ಆಗ್ತಾ ಇಲ್ಲ, ಇರೋದ್ರಲ್ಲೇ ಸ್ವಲ್ಪ ಮಾಡ್ಕೊಂಡು ಇದು ಹೋಗೋಣ ಅಂತೇಳಿ ನಾವು ಇದನ್ನ ಮಾಡ್ತೀವಿ. ತುಂಬಾನೇ ತೊಂದರೆ ಆಗ್ತಾ ಇದೆ. ಈ ಸಿಲಿಂಡರ್ ಸಮಸ್ಯೆ ಬಗೆಹರಿಗೋ ಕಸ್ಟಮರ್ಗೂ ಬೇಡ್ಕೊಳ್ತಾ ಇದೀವಿ ನಾವು ಸಹಕರಿಸಬೇಕು ಅಂತ ಹೇಳಿ. ಹಂಗಾಗಿ ನಮ್ದು ಕಮಿಟ್ಮೆಂಟ್ ಎಲ್ಲ ಇರುತ್ತೆ. ಬಾಗ್ಲಾಗ ಇದ್ರ ಮೇಲೆ ಆಧಾರವಾಗಿ ನಾವಿರೋದ್ರಿಂದ ಸ್ವಲ್ಪ ಕಷ್ಟನೂ ಆಗ್ತಾ ಇದೆ ಮಾಡೋದಕ್ಕೆ ಎಲ್ಲದಕ್ಕೂ. ಎಲ್ರು ಬರ್ತಿದಂಗೆ ನಮ್ದು ಏನ್ ಫೇಮಸ್ ಇದೆಲ್ಲ ಅದನ್ನೇ ಕೇಳ್ಕೊಂಡ್ ಬರ್ತಾರೆ. ಆದ್ರೆ ನಮ್ ಕೈಲಿ ಅದನ್ನ ಮಾಡಕ್ ಆಗ್ತಾ ಇಲ್ಲ, ಗ್ಯಾಸ್ ಪೂರೈಸಕ್ ಆಗ್ತಾ ಇಲ್ಲ, ಎಲ್ಲೂ ಗ್ಯಾಸು ಸಿಗ್ತಾನೂ ಇಲ್ಲ ಇವಾಗ. ಹಂಗಾಗಿ ಬಹಳ ಸಮಸ್ಯೆ ಆಗಿದೆ. ಮೇಡಮ್, ಪ್ರಮುಖವಾಗಿ ನಿನ್ನೆ ಶನಿವಾರ ತಾವು ಬಂದ್ ಮಾಡಿದ್ರೆ, ಇವತ್ತು ರವಿವಾರ ಜಾಸ್ತಿ ಜನ ಗ್ರಾಹಕರು ಬರ್ತಾರಂತೇಳಿ ಏನೋ ಇಟ್ಟಿದ್ದಾರೆ ಅಂತೇಳಿ ಮಾಹಿತಿ ಬಂತು. ಏನ್ ಮೇಡಮ್ ಅದು ವಿಚಾರ? ಹೌದು, ಸ್ವಲ್ಪ ನಿನ್ನೆ ಮಾಡಿದೀಗ ಒಂದಿನ ಮಾಡೋದು ಒಂದಿನ ಬಿಡೋದ್ರಿಂದ ಗ್ಯಾಸ್ ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗ್ತಾ ಇದೆ. ಇಲ್ಲಾಂದ್ರೆ ಅದಕ್ಕೂ ತೊಂದರೆ ಆಗ್ತಾ ಇತ್ತು ನಮಗೆ. ಹಂಗಾಗಿ ಒಂದಿನ ಮಾಡ್ತಿದೀವಿ, ಒಂದಿನ ಇದ್ ಮಾಡ್ತಾ ಇದೀವಿ ಇವಾಗ. ಕ್ಯಾಮರಾ ಪರ್ಸನ್ ಶಿವರಾಜ್ ಹುಡುಗರ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರಾಜ್ಯದ ಹೋಟೆಲ್ಗಳ ಮೇಲೆ ಯುದ್ಧದ ಪರಿಣಾಮ ಯಾವ ರೀತಿ ಬೀರಿದೆ ಅಂತಂದ್ರೆ ಮೆನುಗಳನ್ನ ಅನಿವಾರ್ಯವಾಗಿ ಕಟ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದಿನ ಓಪನ್ ಮಾಡೋದು, ಮಾರನೇ ದಿನ ಕ್ಲೋಸ್ ಮಾಡೋದು, ಮತ್ತೆ ಅದರ ಮಾರನೇ ದಿನ ಓಪನ್ ಮಾಡೋದು. ಆಲ್ಟರ್ನೇಟಿವ್ ಡೇಸ್ ಹೋಟೆಲ್ಗಳನ್ನ ಓಪನ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಇನ್ನ ಕೆಲವು ಹೋಟೆಲ್ಗಳಲ್ಲಿ ಮೆನುಗೆ ಕತ್ತರಿ. ದಾವಣಗೆರೆಯ ನಾನ್ ವೆಜ್ ಹೋಟೆಲ್ಗಳಲ್ಲಿ ಮೆನು ಕಡಿತ ಮಾಡಿದ್ದಾರೆ. ನಾಯ್ಡು ಹೋಟೆಲ್ನಲ್ಲಿ ಬೋಟಿ, ತಲೆಮಠಾನ್, ಪಾನ್ ಅಲ್ಲಿ ಸಿಗೋದು ಚಿಕನ್, ರೈಸ್, ಮುದ್ದೆ ನೀಡ್ತಾ ಇದ್ದಾರೆ ಮಾಲೀಕರು. ಪ್ರತಿಷ್ಠಿತ ಆದ್ಯ ನಾಯ್ಡು ಹೋಟೆಲ್ನ ಮೆನುವಿನಲ್ಲಿ ಬದಲಾವಣೆ ಮಾಡಿದ್ದಾರೆ. ಒಂದಿನ ಬಿಟ್ಟು ಒಂದಿನ ಹೋಟೆಲ್ನ ಓಪನ್ ಮಾಡುವಂತಹ ಪರಿಸ್ಥಿತಿ ಕೂಡ ಇದೆ.
ಇನ್ನು ಮಿಡ್ಲ್ ಈಸ್ಟ್ ವಾರ್ ಎಫೆಕ್ಟ್ ದಿನೇ ದಿನಕ್ಕೂ ಇಡೀ ದೇಶಾದ್ಯಂತ ಸಾಕಷ್ಟು ಸಮಸ್ಯೆಗಳನ್ನ ಹುಟ್ಟಾಕ್ತಂತ ಕೆಲಸವನ್ನ ಮಾಡ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ ಬಹುತೇಕ ನಾನ್ ವೆಜ್ ಹೋಟೆಲ್ಗಳಿಗೆ ಈಗ ಸಂಕಷ್ಟ ಎದುರಾಗಿರುತ್ತದೆ. ಯಾಕಂದ್ರೆ ಬೆಣ್ಣೆ ದೋಸೆ ಎಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ, ಅದೇ ರೀತಿ ದಾವಣಗೆರೆಯಲ್ಲಿ ನಾನ್ ವೆಜ್ ಸಹ ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿದೆ. ಅದರಲ್ಲಿ ಪ್ರಮುಖವಾಗಿ ತಲೆ ಮಟನ್ ಮತ್ತು ಬೋಟಿಗೆ ಸಾಕಷ್ಟು ಹೆಸರುವಾಸಿಯಾಗಿರುತ್ತದೆ. ಅದರಲ್ಲೂ ಸಹ ವಿಶೇಷವಾಗಿ ಅದ್ಯಾ ನಾಯ್ಡು ಹೋಟೆಲ್ ನಲ್ಲಿ ಸಿಗುವಂತಹ ಆ ರುಚಿಕರವಂತಹ ತಲೆ ಮಟನ್ ಮತ್ತು ಬೋಟಿಯನ್ನ ಈಗ ಅವರು ಏನು ಆ ಮೆನುವಿನಿಂದ ಕಟ್ ಮಾಡುವಂತ ಕೆಲಸವನ್ನು ಮಾಡಿದ್ರೆ. ಯಾಕಂತಂದ್ರೆ ಇಡೀ ದೇಶಾದ್ಯಂತ ಒಂದು ಗ್ಯಾಸ್ ಎಫೆಕ್ಟ್ ಇರೋದ್ರಿಂದ ಗ್ಯಾಸ್ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯ ಆಗ್ತಿರೋ ಹಿನ್ನೆಲೆಯಲ್ಲಿ ಸಮರ್ಪಕ ಗ್ಯಾಸ್ ಸಿಗ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಈಗಾಗಲೇ ಒಂದು ಬಂದ್ ಮಾಡುತ್ತದೆ. ನಾನೀಗ ದಾವಣಗೆರೆಯಲ್ಲಿರುವಂತಹ ಪ್ರತಿಷ್ಠಿತ ಅದ್ಯಾ ನಾಯ್ಡು ಹೋಟೆಲ್ ಇರುವಂತದ್ದು. ಪ್ರಮುಖವಾಗಿ ದಾವಣಗೆರೆಯಲ್ಲಿ ಏನು ನಾಯ್ಡು ಸ್ಟೈಲ್ ನಲ್ಲಿ ಸಿಗುವಂತಹ ಊಟ ಎರಡೇ ಹೋಟೆಲ್ಗಳು ಇರುವಂತದ್ದು. ಅದರಲ್ಲಿ ಒಂದು ಅದ್ಯಾ ನಾಯ್ಡು ಹೋಟೆಲ್ ಇಲ್ಲಿ ಪ್ರತಿದಿನ ಸಾವಿರಾರು ಗ್ರಾಹಕರು ಬರ್ತಾರೆ. ಯಾಕಂದ್ರೆ ನಾಯ್ಡು ಸ್ಟೈಲ್ ನಲ್ಲಿ ವಿಶೇಷವಂತ ಬಹು ರುಚಿಕರವಂತ ಒಂದು ಊಟ ಇಲ್ಲಿ ಸಿಗುತ್ತೆ. ಆದ್ರೆ ಕಳೆದ ಒಂದು 4-5 ದಿನಗಳಿಂದ ಗ್ಯಾಸ್ ವ್ಯತ್ಯಯ ಹಿನ್ನೆಲೆಯಲ್ಲಿ ಅವರಿಗೆ ಸಾಕಷ್ಟು ಒಂದು ಸಮಸ್ಯೆ ಎದುರಾಗಿ ಈಗ ಕೇವಲ ಏನು ಮಟನ್ ಮಸಾಲ ಮತ್ತು ಚಿಕನ್ ಮಸಾಲ ಸೇರಿದಂತೆ ಮುದ್ದೆ ರೈಸ್ ಅನ್ನ ಸಹ ಏನು ಆ ಮೆನುವಿನಲ್ಲಿ ಸೇರಿಸಿಕೊಂಡು ಅಷ್ಟೇ ಆ ಗ್ರಾಹಕರಿಗೆ ನೀಡುವಂತ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ತಲೆ ಮಟನ್ ಮತ್ತು ಬೋಟಿಯನ್ನ ಈಗ ಮಾಡೋದನ್ನ ಬಂದ್ ಮಾಡಿದ್ರೆ, ಮೆನುವಿನಿಂದ ಅದನ್ನ ಸದ್ಯಕ್ಕೆ ಕೈ ಬಿಟ್ಟಿದ್ರೆ. ಯಾಕಂತಂದ್ರೆ ಅದಕ್ಕೆ ಸಾಕಷ್ಟು ಗ್ಯಾಸ್ ಬೇಕಾಗುತ್ತೆ, ಸಾಕಷ್ಟು ಒಂದು ಗ್ಯಾಸಿನ ಬಳಕೆ ಆಗುವ ಹಿನ್ನೆಲೆಯಲ್ಲಿ ಅದನ್ನ ಕೈ ಬಿಟ್ಟು ಇರುವಷ್ಟು ಗ್ಯಾಸ್ ಅನ್ನ ಸಮರ್ಪಕವಾಗಿ ಎಷ್ಟು ದಿನ ಬರುತ್ತೋ ಅಷ್ಟು ದಿನ ನಾವು ಮುಂದೆ ತೆಗೆದುಕೊಂಡು ಹೋಗಬೇಕು. ಬರುವಂತಹ ಗ್ರಾಹಕರಿಗೆ ಒಂದು ಸೇವೆಯನ್ನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಉಳಿಸಿಕೊಳ್ಳುವಂತ ಕೆಲಸ ಮಾಡಿದ್ರೆ. ಪ್ರಮುಖವಾಗಿ ನಿನ್ನೆ ಶನಿವಾರ ಗ್ಯಾಸ್ ಇಲ್ಲ ಸಮಸ್ಯೆಯಲ್ಲಿ ಅಷ್ಟೊಂದು ಗ್ರಾಹಕರಿಲ್ಲ ನಿಟ್ಟಿನಲ್ಲಿ ನಿನ್ನೆ ಹೋಟೆಲ್ ಬಂದ್ ಸಹ ಆಯ್ತು. ಆದ್ರೆ ಇವತ್ತು ರವಿವಾರ ಆಗಿರೋದ್ರಿಂದ ಸಾಕಷ್ಟು ಜನ ಊಟಕ್ಕೆ ಬರ್ತಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಸಮಸ್ಯೆ ಆಗಬಾರ್ದು, ಅವರಿಗೆ ನಿರಾಶೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ರವಿವಾರ ದಿನ ಇರುವಷ್ಟು ಗ್ಯಾಸ್ ನಲ್ಲಿ ಇರುವಷ್ಟು ಸೇವೆಯನ್ನ ಅವರು ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಅದೇ ಹೋಟೆಲ್ ನ ಮಾಲೀಕರಾಗಿರುವಂತವ್ರು ನಮ್ಮ ಜೊತೆಗಿದ್ರೆ ಅವ್ರು ನಾನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೇನೆ. ಮೇಡಮ್, ಗ್ಯಾಸ್ ಎಫೆಕ್ಟ್ ನಿಂದ ತಾವು ಈಗ ಸಾಕಷ್ಟು ಮೆನುವಿನಲ್ಲಿ ಕಡಿತಗೊಳಿಸಿದ್ರಂತೆ. ಆದ್ರೆ ಪ್ರಮುಖವಾಗಿ ತಮ್ಮ ಹೋಟೆಲ್ಗೆ ಸಾಕಷ್ಟು ಅದೇ ಅಂದ್ರೆ ಈಗ ತಲೆ ಮಟನ್ ಇರ್ಬೋದು, ಬೋಟ್ ಇರ್ಬೋದು, ಅದನ್ನ ತಿನ್ನೋಕಂತ ಸಾಕಷ್ಟು ಜನ ಬರ್ತಾರೆ. ಏನ್ ಹೇಳ್ತಿದ್ರೆ ಗ್ರಾಹಕರು, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಈಗ ನಮ್ದೊಂದೇ ಸಮಸ್ಯೆ ಅಲ್ಲ, ಈಗ ಆಲ್ ಓವರ್ ಇಂಡಿಯಾಗ ಆಗಿರೋ ಸಮಸ್ಯೆ ಆಗಿರೋದ್ರಿಂದ ಈಗ ಯಾವ್ದು ಎಷ್ಟು ಮೇನ್ ಬೇಕೋ ಹೋಟ್ಲು ಬಂದ್ ಮಾಡಕ್ ಆಗ್ತಾ ಇಲ್ಲ ಇವಾಗ. ಹಂಗಾಗಿ ನಾವು ಒಂದು 10 ಐಟಮ್ ಮಾಡಿದಾಗ ಒಂದು 5 ಐಟಮ್ನ ಕಡಿಮೆ ಮಾಡಿ ಇನ್ನೊಂದು 5 ಐಟಮ್ನ ಮಾಡ್ಕೊಳ್ತಾ ಇದೀವಿ. ಈಗ ಅದ್ರ ಮೇಲೆ ಆಧಾರವಾಗಿರೋದ್ರಿಂದ ನಾವು ಈಗ ಫುಲ್ ಬಂದು ಮಾಡಕ್ ಆಗ್ತಾ ಇಲ್ಲ, ಇರೋದ್ರಲ್ಲೇ ಸ್ವಲ್ಪ ಮಾಡ್ಕೊಂಡು ಇದು ಹೋಗೋಣ ಅಂತೇಳಿ ನಾವು ಇದನ್ನ ಮಾಡಿದೀವಿ. ತುಂಬಾನೇ ತೊಂದರೆ ಆಗ್ತಾ ಇದೆ. ಈ ಸಿಲಿಂಡರ್ ಸಮಸ್ಯೆ ಬಗೆಹರಿಗೋ ಕಸ್ಟಮರ್ಗೂ ಬೇಡ್ಕೊಳ್ತಾ ಇದೀವಿ ನಾವು ಸಹಕರಿಸಬೇಕು ಅಂತ ಹೇಳಿ. ಹಂಗಾಗಿ ನಮ್ದು ಕಮಿಟ್ಮೆಂಟ್ ಎಲ್ಲ ಇರುತ್ತೆ ಬಾಗ್ಲಾಗ. ಇದ್ರ ಮೇಲೆ ಆಧಾರವಾಗಿ ನಾವಿರೋದ್ರಿಂದ ಸ್ವಲ್ಪ ಕಷ್ಟನೂ ಆಗ್ತಾ ಇದೆ ಮಾಡೋದಕ್ಕೆ ಎಲ್ಲದಕ್ಕೂ. ಎಲ್ರು ಬರ್ತಿದಂಗೆ ನಮ್ದು ಏನ್ ಫೇಮಸ್ ಇದೆಲ್ಲ ಅದನ್ನೇ ಕೇಳ್ಕೊಂಡ್ ಬರ್ತಾರೆ. ಆದ್ರೆ ನಮ್ ಕೈಲಿ ಅದನ್ನ ಮಾಡಕ್ ಆಗ್ತಾ ಇಲ್ಲ, ಗ್ಯಾಸ್ ಪೂರೈಸಕ್ ಆಗ್ತಾ ಇಲ್ಲ, ಎಲ್ಲೂ ಗ್ಯಾಸು ಸಿಗ್ತಾನೂ ಇಲ್ಲ ಇವಾಗ. ಹಂಗಾಗಿ ಬಹಳ ಸಮಸ್ಯೆ ಆಗಿದೆ. ಮೇಡಮ್, ಪ್ರಮುಖವಾಗಿ ನಿನ್ನೆ ಶನಿವಾರ ತಾವು ಬಂದ್ ಮಾಡಿದ್ರೆ, ಇವತ್ತು ರವಿವಾರ ಜಾಸ್ತಿ ಜನ ಗ್ರಾಹಕರು ಬರ್ತಾರಂತೇಳಿ ಏನೋ ಇಟ್ಟಿದ್ದಾರೆ ಅಂತೇಳಿ ಮಾಹಿತಿ ಬಂತು. ಏನ್ ಮೇಡಮ್ ಅದು ವಿಚಾರ? ಹೌದು, ಸ್ವಲ್ಪ ನಿನ್ನೆ ಮಾಡಿದ್ದು ಈಗ ಒಂದಿನ ಮಾಡೋದು ಒಂದಿನ ಬಿಡೋದ್ರಿಂದ ಗ್ಯಾಸ್ ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗ್ತಾ ಇದೆ. ಇಲ್ಲಾಂದ್ರೆ ಅದಕ್ಕೂ ತೊಂದರೆ ಆಗ್ತಾ ಇತ್ತು ನಮಗೆ. ಹಂಗಾಗಿ ಒಂದಿನ ಮಾಡ್ತಿದೀವಿ, ಒಂದಿನ ಇದ್ ಮಾಡ್ತಾ ಇದೀವಿ ಇವಾಗ. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರಾಜ್ಯದ ಹೋಟೆಲ್ಗಳ ಮೇಲೆ ಯುದ್ಧದ ಪರಿಣಾಮ ಯಾವ ರೀತಿ ಬೀರಿದೆ ಅಂತಂದ್ರೆ ಮೆನುಗಳನ್ನ ಅನಿವಾರ್ಯವಾಗಿ ಕಟ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದಿನ ಓಪನ್ ಮಾಡೋದು, ಮಾರನೇ ದಿನ ಕ್ಲೋಸ್ ಮಾಡೋದು, ಮತ್ತೆ ಅದರ ಮಾರನೇ ದಿನ ಓಪನ್ ಮಾಡೋದು. ಆಲ್ಟರ್ನೇಟಿವ್ ಡೇಸ್ ಹೋಟೆಲ್ಗಳನ್ನ ಓಪನ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಇನ್ನ ಕೆಲವು ಹೋಟೆಲ್ಗಳಲ್ಲಿ ಮೆನುಗೆ ಕತ್ತರಿ. ದಾವಣಗೆರೆಯ ನಾನ್ ವೆಜ್ ಹೋಟೆಲ್ಗಳಲ್ಲಿ ಮೆನು ಕಡಿತ ಮಾಡಿದ್ದಾರೆ. ನಾಯ್ಡು ಹೋಟೆಲ್ ಅಲ್ಲಿ ಬೋಟಿ, ತಲೆ ಮಟನ್, ಪಾನ್ ಅಲ್ಲಿ ಸಿಗೋದು ಚಿಕನ್, ರೈಸ್, ಮುದ್ದೆ ನೀಡ್ತಾ ಇದ್ದಾರೆ ಮಾಲೀಕರು. ಪ್ರತಿಷ್ಠಿತ ಆದ್ಯಾ ನಾಯ್ಡು ಹೋಟೆಲ್ನ ಮೆನುವಿನಲ್ಲಿ ಬದಲಾವಣೆ ಮಾಡಿದ್ದಾರೆ. ಒಂದಿನ ಬಿಟ್ಟು ಒಂದಿನ ಹೋಟೆಲ್ನ ಓಪನ್ ಮಾಡುವಂತಹ ಪರಿಸ್ಥಿತಿ ಕೂಡ ಇದೆ. ಇನ್ನು ಮಿಡ್ಲ್ ಈಸ್ಟ್ ವಾರ್ ಎಫೆಕ್ಟ್ ದಿನೇ ದಿನಕ್ಕೂ ಇಡೀ ದೇಶಾದ್ಯಂತ ಸಾಕಷ್ಟು ಸಮಸ್ಯೆಗಳನ್ನ ಹುಟ್ಟಾಕ್ತಂತ ಕೆಲಸವನ್ನ ಮಾಡ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ ಬಹುತೇಕ ನಾನ್ ವೆಜ್ ಹೋಟೆಲ್ಗಳಿಗೆ ಈಗ ಸಂಕಷ್ಟ ಎದುರಾಗಿರುತ್ತದೆ. ಯಾಕಂದ್ರೆ ಬೆಣ್ಣೆ ದೋಸೆ ಎಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ, ಅದೇ ರೀತಿ ದಾವಣಗೆರೆಯಲ್ಲಿ ನಾನ್ ವೆಜ್ ಸಹ ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿದೆ. ಅದರಲ್ಲಿ ಪ್ರಮುಖವಾಗಿ ತಲೆ ಮಟನ್ ಮತ್ತು ಬೋಟಿಗೆ ಸಾಕಷ್ಟು ಹೆಸರುವಾಸಿಯಾಗಿರುತ್ತದೆ. ಅದರಲ್ಲೂ ಸಹ ವಿಶೇಷವಾಗಿ ಅದ್ಯಾ ನಾಯ್ಡು ಹೋಟೆಲ್ ನಲ್ಲಿ ಸಿಗುವಂತಹ ಆ ರುಚಿಕರವಂತಹ ತಲೆ ಮಟನ್ ಮತ್ತು ಬೋಟಿಯನ್ನ ಈಗ ಅವರು ಏನು ಆ ಮೆನುವಿನಿಂದ ಕಟ್ ಮಾಡುವಂತ ಕೆಲಸವನ್ನು ಮಾಡಿದ್ರೆ. ಯಾಕಂತಂದ್ರೆ ಇಡೀ ದೇಶಾದ್ಯಂತ ಒಂದು ಗ್ಯಾಸ್ ಎಫೆಕ್ಟ್ ಇರೋದ್ರಿಂದ ಗ್ಯಾಸ್ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯ ಆಗ್ತಿರೋ ಹಿನ್ನೆಲೆಯಲ್ಲಿ ಸಮರ್ಪಕ ಗ್ಯಾಸ್ ಸಿಗ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಈಗಾಗಲೇ ಒಂದು ಬಂದ್ ಮಾಡುತ್ತದೆ. ನಾನೀಗ ದಾವಣಗೆರೆಯಲ್ಲಿರುವಂತಹ ಪ್ರತಿಷ್ಠಿತ ಅದ್ಯಾ ನಾಯ್ಡು ಹೋಟೆಲ್ ಇರುವಂತದ್ದು. ಪ್ರಮುಖವಾಗಿ ದಾವಣಗೆರೆಯಲ್ಲಿ ಏನು ನಾಯ್ಡು ಸ್ಟೈಲ್ ನಲ್ಲಿ ಸಿಗುವಂತಹ ಊಟ ಎರಡೇ ಹೋಟೆಲ್ಗಳು ಇರುವಂತದ್ದು. ಅದರಲ್ಲಿ ಒಂದು ಅದ್ಯಾ ನಾಯ್ಡು ಹೋಟೆಲ್ ಇಲ್ಲಿ ಪ್ರತಿದಿನ ಸಾವಿರಾರು ಗ್ರಾಹಕರು ಬರ್ತಾರೆ. ಯಾಕಂದ್ರೆ ನಾಯ್ಡು ಸ್ಟೈಲ್ ನಲ್ಲಿ ವಿಶೇಷವಂತ ಬಹು ರುಚಿಕರವಂತ ಒಂದು ಊಟ ಇಲ್ಲಿ ಸಿಗುತ್ತೆ. ಆದ್ರೆ ಕಳೆದ ಒಂದು
ಒಂದು 4-5 ದಿನಗಳಿಂದ ಗ್ಯಾಸ್ ವ್ಯತ್ಯಯ ಹಿನ್ನೆಲೆಯಲ್ಲಿ ಅವರಿಗೆ ಸಾಕಷ್ಟು ಒಂದು ಸಮಸ್ಯೆ ಎದುರಾಗಿ ಈಗ ಕೇವಲ ಏನು ಮಟನ್ ಮಸಾಲ ಮತ್ತು ಚಿಕನ್ ಮಸಾಲ ಸೇರಿದಂತೆ ಮುದ್ದೆ ರೈಸ್ ಅನ್ನ ಸಹ ಏನು ಆ ಮೆನುವಿನಲ್ಲಿ ಸೇರಿಸಿಕೊಂಡು ಅಷ್ಟೇ ಆ ಗ್ರಾಹಕರಿಗೆ ನೀಡುವಂತ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ತಲೆ ಮಟನ್ ಮತ್ತು ಬೋಟಿಯನ್ನ ಈಗ ಮಾಡೋದನ್ನ ಬಂದ್ ಮಾಡಿದ್ರೆ ಮೆನುವಿನಿಂದ ಅದನ್ನ ಸದ್ಯಕ್ಕೆ ಕೈ ಬಿಟ್ಟಿದ್ರೆ, ಯಾಕಂತಂದ್ರೆ ಅದಕ್ಕೆ ಸಾಕಷ್ಟು ಗ್ಯಾಸ್ ಬೇಕಾಗುತ್ತೆ. ಸಾಕಷ್ಟು ಒಂದು ಗ್ಯಾಸಿನ ಬಳಕೆ ಆಗುವ ಹಿನ್ನೆಲೆಯಲ್ಲಿ ಅದನ್ನ ಕೈ ಬಿಟ್ಟು ಇರುವಷ್ಟು ಗ್ಯಾಸ್ ಅನ್ನ ಸಮರ್ಪಕವಾಗಿ ಎಷ್ಟು ದಿನ ಬರುತ್ತೋ ಅಷ್ಟು ದಿನ ನಾವು ಮುಂದೆ ತೆಗೆದುಕೊಂಡು ಹೋಗಬೇಕು. ಗ್ರಾಹಕರಿಗೆ ಬರುವಂತ ಗ್ರಾಹಕರಿಗೆ ಒಂದು ಸೇವೆಯನ್ನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಉಳಿಸಿಕೊಳ್ಳುವಂತ ಕೆಲಸ ಮಾಡಿದ್ರೆ. ಪ್ರಮುಖವಾಗಿ ನಿನ್ನೆ ಶನಿವಾರ ಗ್ಯಾಸ್ ಇಲ್ಲ ಸಮಸ್ಯೆಯಲ್ಲಿ ಅಷ್ಟೊಂದು ಗ್ರಾಹಕರಿಲ್ಲ ನಿಟ್ಟಿನಲ್ಲಿ ನಿನ್ನೆ ಹೋಟೆಲ್ ಬಂದ್ ಸಹ ಆಯ್ತು. ಆದ್ರೆ ಇವತ್ತು ರವಿವಾರ ಆಗಿರೋದ್ರಿಂದ ಸಾಕಷ್ಟು ಜನ ಊಟಕ್ಕೆ ಬರ್ತಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಸಮಸ್ಯೆ ಆಗಬಾರ್ದು, ಅವರಿಗೆ ನಿರಾಶೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ರವಿವಾರ ದಿನ ಇರುವಷ್ಟು ಗ್ಯಾಸ್ ನಲ್ಲಿ ಇರುವಷ್ಟು ಸೇವೆಯನ್ನ ಅವರು ಸಲ್ಲಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಅದೇ ಹೋಟೆಲ್ನ ಮಾಲೀಕರಾಗಿರುವಂತವ್ರು ನಮ್ಮ ಜೊತೆಗಿದ್ರೆ ಅವ್ರು ನಾನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೇನೆ. ಮೇಡಮ್, ಗ್ಯಾಸ್ ಎಫೆಕ್ಟ್ ನಿಂದ ತಾವು ಈಗ ಸಾಕಷ್ಟು ಮೆನುವಿನಲ್ಲಿ ಕಡಿತಗೊಳಿಸಿದ್ರಂತೆ, ಆದ್ರೆ ಪ್ರಮುಖವಾಗಿ ತಮ್ಮ ಹೋಟೆಲ್ಗೆ ಸಾಕಷ್ಟು ಅದೇ ಅಂದ್ರೆ ಈಗ ತಲೆ ಮಟನ್ ಇರ್ಬೋದು, ಬೋಟ್ ಇರ್ಬೋದು, ಅದನ್ನ ತಿನ್ನೋಕಂತ ಸಾಕಷ್ಟು ಜನ ಬರ್ತಾರೆ. ಏನ್ ಹೇಳ್ತಿದ್ರೆ ಗ್ರಾಹಕರು, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಈಗ ನಮ್ದೊಂದೇ ಸಮಸ್ಯೆ ಅಲ್ಲ, ಈಗ ಆಲ್ ಓವರ್ ಇಂಡಿಯಾಗ ಆಗಿರೋ ಸಮಸ್ಯೆ ಆಗಿರೋದ್ರಿಂದ ಈಗ ಯಾವ್ದು ಎಷ್ಟು ಮೇನ್ ಬೇಕೋ ಹೋಟ್ಲು ಬಂದ್ ಮಾಡಕ್ ಆಗ್ತಾ ಇಲ್ಲ ಇವಾಗ. ಹಂಗಾಗಿ ನಾವು ಒಂದು 10 ಐಟಮ್ ಮಾಡಿದಾಗ ಒಂದು 5 ಐಟಮ್ನ ಕಡಿಮೆ ಮಾಡಿ ಇನ್ನೊಂದು 5 ಐಟಮ್ನ ಮಾಡ್ಕೊಳ್ತಾ ಇದೀವಿ. ಈಗ ಅದ್ರ ಮೇಲೆ ಆಧಾರವಾಗಿರೋದ್ರಿಂದ ನಾವು ಈಗ ಫುಲ್ ಬಂದು ಮಾಡಕ್ ಆಗ್ತಾ ಇಲ್ಲ, ಇರೋದ್ರಲ್ಲೇ ಸ್ವಲ್ಪ ಮಾಡ್ಕೊಂಡು ಇದು ಹೋಗೋಣ ಅಂತೇಳಿ ನಾವು ಇದನ್ನ ಮಾಡ್ತೀವಿ. ತುಂಬಾನೇ ತೊಂದರೆ ಆಗ್ತಾ ಇದೆ. ಈ ಸಿಲಿಂಡರ್ ಸಮಸ್ಯೆ ಬಗೆಹರಿಗೋ ಕಸ್ಟಮರ್ಗೂ ಬೇಡ್ಕೊಳ್ತಾ ಇದೀವಿ ನಾವು ಸಹಕರಿಸಬೇಕು ಅಂತ ಹೇಳಿ. ಹಂಗಾಗಿ ನಮ್ದು ಕಮಿಟ್ಮೆಂಟ್ ಎಲ್ಲ ಇರುತ್ತೆ ಬಾಗ್ಲಾಗ. ಇದ್ರ ಮೇಲೆ ಆಧಾರವಾಗಿ ನಾವಿರೋದ್ರಿಂದ ಸ್ವಲ್ಪ ಕಷ್ಟನೂ ಆಗ್ತಾ ಇದೆ ಮಾಡೋದಕ್ಕೆ ಎಲ್ಲದಕ್ಕೂ. ಎಲ್ರು ಬರ್ತಿದಂಗೆ ನಮ್ದು ಏನ್ ಫೇಮಸ್ ಇದೆಲ್ಲ ಅದನ್ನೇ ಕೇಳ್ಕೊಂಡ್ ಬರ್ತಾರೆ. ಆದ್ರೆ ನಮ್ ಕೈಲಿ ಅದನ್ನ ಮಾಡಕ್ ಆಗ್ತಾ ಇಲ್ಲ, ಗ್ಯಾಸ್ ಪೂರೈಸಕ್ ಆಗ್ತಾ ಇಲ್ಲ, ಎಲ್ಲೂ ಗ್ಯಾಸು ಸಿಗ್ತಾನೂ ಇಲ್ಲ ಇವಾಗ. ಹಂಗಾಗಿ ಬಹಳ ಸಮಸ್ಯೆ ಆಗಿದೆ. ಮೇಡಮ್, ಪ್ರಮುಖವಾಗಿ ನಿನ್ನೆ ಶನಿವಾರ ತಾವು ಬಂದ್ ಮಾಡಿದ್ರೆ, ಇವತ್ತು ರವಿವಾರ ಜಾಸ್ತಿ ಜನ ಗ್ರಾಹಕರು ಬರ್ತಾರ ಅಂತೇಳಿ ಏನೋ ಇಟ್ಟಿದ್ದಾರೆ ಅಂತೇಳಿ ಮಾಹಿತಿ ಬಂತು. ಏನ್ ಮೇಡಮ್ ಅದು ವಿಚಾರ? ಹೌದು, ಸ್ವಲ್ಪ ನಿನ್ನೆ ಮಾಡಿದೀಗ ಒಂದಿನ ಮಾಡೋದು ಒಂದಿನ ಬಿಡೋದ್ರಿಂದ ಗ್ಯಾಸ್ ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗ್ತಾ ಇದೆ. ಇಲ್ಲಾಂದ್ರೆ ಅದಕ್ಕೂ ತೊಂದರೆ ಆಗ್ತಾ ಇತ್ತು ನಮಗೆ. ಹಂಗಾಗಿ ಒಂದಿನ ಮಾಡ್ತಿದೀವಿ, ಒಂದಿನ ಇದ್ ಮಾಡ್ತಾ ಇದೀವಿ ಇವಾಗ. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.